ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಇವತ್ತು ನಿಮ್ಮ ಮನಸ್ಸು ತುಂಬ ಭಾರವಾಗಿದ್ದರೆ ನಿಮ್ಮ ಕಣ್ಣೀರನ್ನು ಒರೆಸಲು ಸ್ವತಃ ಆ ಶಿರ್ಡಿ ಸಾಯಿಬಾಬಾ ಅವರೇ ಈ ಸಂದೇಶದ ರೂಪದಲ್ಲಿ ನಿಮ್ಮ ಮುಂದೆ ಬಂದಿದ್ದಾರೆ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಎಲ್ಲ ಕಷ್ಟಗಳಿಗೂ ಒಂದು ದಾರಿ ಸಿಗಲಿದೆ. ಮಗು, ಬಾಬಾ ಅವರ ಕರುಣೆಯ ಕಥೆಯನ್ನು ಶುರು ಮಾಡುವ ಮುನ್ನ ನಮ್ಮ ಈ ಸಾಯಿ ಭಕ್ತಿ ಕುಟುಂಬಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ನಮ್ಮ ಈ ಒಂದು ಚಾನಲ್ ಕೇವಲ ಒಂದು ಚಾನಲ್ ಅಲ್ಲ, ಇದು ನೊಂದ ಮನಸ್ಸುಗಳಿಗೆ ಧೈರ್ಯ ತುಂಬುವ ಸಾಯಿಯ ಸನ್ನಿಧಿ. ಬಾಬಾವರ ಮೇಲಿನ ನಿಮ್ಮ ಭಕ್ತಿಯ ಸಾಕ್ಷಿಯಾಗಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಇಂತಹದೇ ಹೃದಯ ಸ್ಪರ್ಶಿಸುವ ಸಾಯಿ ಸಂದೇಶಗಳನ್ನು ಪ್ರತಿದಿನ ಪಡೆಯಲು ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ಧೈರ್ಯ ತುಂಬಲು ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಮನದ ಆಳದ ಪ್ರಾರ್ಥನೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯುವ ಮೂಲಕ ಬಾಬಾವರ ಪಾದಗಳಿಗೆ ಸಮರ್ಪಿಸಿ. ಒಂದು ವೇಳೆ ನಮ್ಮ ಈ ಆಧ್ಯಾತ್ಮಿಕ ಸೇವೆ ನಿಮ್ಮ ಹೃದಯಕ್ಕೆ ಹತ್ತಿರವಾಗಿದ್ದರೆ ನಮ್ಮ ಚಾನಲ್ನ ಜಾಯಿನ್ ಮೆಂಬರ್ಶಿಪ್ ಬಟನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ವಿಶೇಷ ಸಾಯಿ ಸದಸ್ಯರಾಗಿ ಅಥವಾ ವಿಡಿಯೋ ಕೆಳಗೆ ಇರುವ ಸೂಪರ್ ಥ್ಯಾಂಕ್ಸ್ ಮೂಲಕ ನಿಮ್ಮ ಪ್ರೀತಿ ಮತ್ತು ಬೆಂಬಲವನ್ನು ನಮಗೆ ನೀಡಿ. ಬಾಬಾ ಅವರ ದಿವ್ಯ ಕಾರುಣ್ಯದ ಸೇವೆಯಲ್ಲಿ ನೀವು ಭಾಗಿಯಾಗಿ. ಬನ್ನಿ, ಈಗ ಕಣ್ಣು ಮುಚ್ಚಿ ಬಾಬಾ ಅವರನ್ನು ನೆನೆಯುತ್ತಾ ಅವರ ಕರುಣೆಯ ಸಾಗರದಲ್ಲಿ ಮುಳುಗೋಣ. ಜೀವನದಲ್ಲಿ ಎಲ್ಲವೂ ಮುಗಿದು ಹೋಯಿತು ಅಂತ ನಿಮಗೆ ಎಂದಾದರೂ ಅನಿಸಿದೆಯಾ? ಯಾರಿಗೂ ಹೇಳಿಕೊಳ್ಳಲಾಗದ ನೋವು, ಒಂಟಿತನ ನಿಮ್ಮನ್ನು ಒಳಗೊಳಗೆ ಕೊರೆಯುತ್ತಿದೆಯಾ? ಪ್ರೀತಿ ಪಾತ್ರರೇ, ನಿಮ್ಮನ್ನು ಕೈಬಿಟ್ಟು ಹೋದಾಗ ಕತ್ತಲ ಕೋಣೆಯಲ್ಲಿ ಕುಳಿತು ಕಣ್ಣೀರು ಹಾಕುವಾಗ ನಿಮಗೊಂದು ಮಾತು ನೆನಪಿರಲಿ. ನೀವು ಒಂಟಿಯಲ್ಲ, ಯಾರೂ ಇಲ್ಲದವರಿಗೂ ಒಬ್ಬರಿದ್ದಾರೆ. ಅವರೇ ಶಿರ್ಡಿಯ ಸಾಯಿಬಾಬಾ. ಇವತ್ತು ನಾವು ಬಾಬಾರವರ ಪವಾಡಗಳ ಬಗ್ಗೆ ಮಾತನಾಡುವುದಿಲ್ಲ. ಬದಲಿಗೆ ನಿಮ್ಮ ಕಣ್ಣೀರನ್ನು ಒರೆಸುವ, ನಿಮ್ಮ ಒಡೆಯದ ಹೃದಯವನ್ನು ಜೋಡಿಸುವ ಬಾಬಾರವರ ಅಪಾರವಾದ ನಿಷ್ಕಲ್ಮಶ ಪ್ರೀತಿಯ ಬಗ್ಗೆ ಮಾತನಾಡೋಣ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನಿಮ್ಮ ಮನಸ್ಸಿನ ಭಾರವೆಲ್ಲ ಇಳಿದು ಬಾಬಾ ನಿಮ್ಮ ಜೊತೆಯೇ ಇದ್ದಾರೆ ಅನ್ನೋ ನೆಮ್ಮದಿ ಸಿಗುತ್ತೆ. ಶಾಂತವಾಗಿ ಆಲಿಸಿ ಯೋಚನೆ ಮಾಡಿ. ಇಡೀ ಬ್ರಹ್ಮಾಂಡವನ್ನೇ ಆಳುವ ಶಕ್ತಿ ಆ ಬಾಬಾವರದ್ದು. ಅವರು ಅಂದುಕೊಂಡಿದ್ದರೆ ಚಿನ್ನದ ಅರಮನೆಯಲ್ಲೇ ಇರಬಹುದಿತ್ತು. ಆದರೆ ಅವರು ಆರಿಸಿಕೊಂಡಿದ್ದು ಒಂದು ಪಾಳು ಬಿದ್ದ ಮಸೀದಿಯನ್ನು, ಧರಿಸಿದ್ದು ಹರಿದ ಕಪನಿ ಬಟ್ಟೆಯನ್ನು. ಯಾಕೆ ಗೊತ್ತಾ? ಅವರಿಗೆ ಅಹಂಕಾರದ ಶ್ರೀಮಂತಿಕೆ, ಬಡವರ ಕಣ್ಣೀರಿನಲ್ಲಿರೋ ಭಕ್ತಿ ಮುಖ್ಯವಾಗಿತ್ತು. ಅವರು ಪ್ರತಿದಿನ 5 ಮನೆಗಳಿಗೆ ಹೋಗಿ ಅಲ್ಲಾ ಮಾಲಿಕ್ ಅಂತ ಭಿಕ್ಷೆ ಬೇಡುತ್ತಿದ್ದರು. ಜಗದೊಡೆಯ ಕೈಯೊಡ್ಡಿ ನಿಲ್ಲುತ್ತಿದ್ದು ಅನ್ನಕ್ಕಾಗಿ ಅಲ್ಲ, ಆ ಭಕ್ತನ ಮನೆಯಲ್ಲಿರೋ ಕಷ್ಟವನ್ನು ತಾನು ಪಡೆದುಕೊಂಡು ಅವರಿಗೆ ಸುಖವನ್ನು ಕೊಡಲು. ಬಾಬಾ ಯಾವತ್ತೂ ತಮಗಾಗಿ ಬದುಕಲಿಲ್ಲ. ಬಾಗಿಲಿಗೆ ಬಂದ ನಾಯಿಗೂ ತನ್ನ ತೆಟ್ಟೆಯ ಅನ್ನವನ್ನು ತಿನ್ನಿಸಿ ಸಂತೋಷಪಡುತ್ತಿದ್ದ ಕರುಣಾಮಯಿಯವರು. ಒಮ್ಮೆ ಬಡತಾಯಿ ತನ್ನ ಮಗು ತೀರಿ ಹೋದಾಗ ಜಗತ್ತನ್ನೇ ಮರೆತು ಅಳುತ್ತಾ ದ್ವಾರಕಾಮಯಿಗೆ ಓಡಿ ಬರುತ್ತಾಳೆ. ಬಾಬಾ, ಎಲ್ಲರೂ ನನ್ನ ಮಗು ಸತ್ತಿದ್ದಾನೆ ಅಂತಿದ್ದಾರೆ. ನೀವೇ ನನ್ನ ದೈವ, ನನ್ನ ಮಗನನ್ನು ಎಬ್ಬಿಸಿ ಬಾಬಾ ಅಂತ ಅವರ ಕಾಲಿಗೆ ಬಿದ್ದು ಗೋಳಾಡುತ್ತಾಳೆ. ಅಲ್ಲಿ ನೆರೆದಿದ್ದವರೆಲ್ಲ ಆಕೆಯನ್ನು ಹುಚ್ಚಿ ಅಂದುಕೊಳ್ಳುತ್ತಾರೆ. ಆದರೆ ಬಾಬಾ ಆಕೆಯನ್ನು ದೂರ ತಳ್ಳಲಿಲ್ಲ. ಅವರ ಕಣ್ಣುಗಳಲ್ಲಿ ನೀರು ತುಂಬಿ ಬರುತ್ತದೆ. ಬಾಬಾ ಆ ಮಗುವಿನ ಹಣೆ ಸವರಿ, ತಾಯಿ ಅಳಬೇಡ, ನಿನ್ನ ಮಗು ಸತ್ತಿಲ್ಲ, ಅವರು ಮಲಗಿದ್ದಾನೆ ಎನ್ನುತ್ತಾರೆ. ಕೆಲವೇ ಕ್ಷಣಗಳಲ್ಲಿ ಆ ಮಗು ಕಣ್ಣು ಬುಟ್ಟಿ ಅಮ್ಮ ಎಂದು ಕರೆಯುತ್ತದೆ. ಇಲ್ಲಿ ಪವಾಡ ಮುಖ್ಯವಲ್ಲ ಮಗು, ಆ ತಾಯಿಯ ಆರ್ತನಾದಕ್ಕೆ ಕರಗಿದ ಬಾಬಾ ಅವರ ಹೃದಯವಿದೆಯಲ್ಲ, ಅದು ತುಂಬ ಮುಖ್ಯ. ನಿಮಗೂ ಅಷ್ಟೇ. ಜಗತ್ತಿನಲ್ಲಿ ನಿಮ್ಮ ನೋವನ್ನು ಯಾರೂ ಅರ್ಥ ಮಾಡಿಕೊಳ್ಳದಿದ್ದರೂ ನಿಮ್ಮ ಮನಸ್ಸಿನ ಒಳಗಿನ ಮೂಕ ರೋದನೆ ಬಾಬಾ ಅವರಿಗೆ ಕೇಳಿಸುತ್ತದೆ. ನೀವು ಕಣ್ಣೀರು ಹಾಕಿದರೆ ಶಿರ್ಡಿಯಲ್ಲಿರೋ ಬಾಬಾ ಅವರ ಹೃದಯ ಮಿಡಿಯುತ್ತದೆ. ಬಾಬಾ ಸದಾ 2 ಮಾತುಗಳನ್ನು ಹೇಳುತ್ತಿದ್ದರು: ಶ್ರದ್ಧೆ ಮತ್ತು ಸಬೂರಿ, ಅಂದರೆ ನನ್ನ ಮೇಲೆ ನಂಬಿಕೆ ಇಡು ಮತ್ತು ಸ್ವಲ್ಪ ತಾಳ್ಮೆಯಿಂದಿರು. ನಾವು ಕಷ್ಟ ಬಂದಾಗ ತಕ್ಷಣ ಧೃತಿಗೆಡುತ್ತೇವೆ. ದೇವರೇ, ನನಗೇಕೆ ಇಷ್ಟು ಕಷ್ಟ ಕೊಟ್ಟೆ ಅಂತ ದೇವರನ್ನೇ ಬೈಯುತ್ತೇವೆ. ಆದರೆ ನೆನಪಿಡಿ, ಬಂಗಾರ ಅಪರಂಜೆಯಾಗಬೇಕಾದರೆ ಬೆಂಕಿಯಲ್ಲಿ ಬೇಯಲೇಬೇಕು. ನಿಮ್ಮ ಜೀವನದಲ್ಲಿ ಈಗ ಬರುತ್ತಿರುವ ಕಷ್ಟಗಳು ನಿಮ್ಮನ್ನು ನಾಶ ಮಾಡಲು ಬಂದಿಲ್ಲ, ನಿಮ್ಮನ್ನು ಗಟ್ಟಿಗೊಳಿಸಲು ಬಂದಿವೆ. ಬಾಬಾ ಹೇಳುತ್ತಾರೆ, ನಿನ್ನ ಪ್ರಾರ್ಥನೆ ನನಗೆ ಕೇಳಿಸಿದೆ, ಆದರೆ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೇನೆ. ಅಲ್ಲಿಯವರೆಗೂ ಧೃತಿಗೆಡಬೇಡ. ನಿನ್ನ ದೋಣಿ ಎಷ್ಟೇ ಜೋರಾಗಿ ತೂಗಾಡಿದರೂ ಅದರ ಚುಕ್ಕಾಣಿ ನನ್ನ ಕೈಯಲ್ಲಿದೆ. ನಾನು ನಿನ್ನನ್ನು ಮುಳುಗಲು ಬಿಡುವುದಿಲ್ಲ. ಈ ಮಾತು ನಿಮ್ಮ ಹೃದಯಕ್ಕೆ ಧೈರ್ಯ ತರಲಿ. 1918 ಅಕ್ಟೋಬರ್ 15 ಬಾಬಾ ಈ ಭೌತಿಕ ಪ್ರಪಂಚವನ್ನು ಬಿಟ್ಟು ಹೋಗುವ ದಿನ ಹತ್ತಿರ ಬಂದಾಗ ಭಕ್ತರೆಲ್ಲ ಅನಾಥ ಪ್ರಜ್ಞೆಯಿಂದ ಕಣ್ಣೀರು ಹಾಕುತ್ತಾರೆ. ಆಗ ಬಾಬಾ ಕಣ್ಣು ಮುಚ್ಚುವ ಮುನ್ನ ಒಂದು ಅಮೃತ ವಚನವನ್ನು ನೀಡುತ್ತಾರೆ: ನನ್ನ ಈ ಮಣ್ಣಿನ ದೇಹ ಸಮಾಧಿಯಾದ ಮೇಲೂ
ನನ್ನ ಮೂಳೆಗಳು ನಿಮ್ಮೊಂದಿಗೆ ಮಾತನಾಡುತ್ತವೆ. ನಾನು ಎಲ್ಲೂ ಹೋಗುವುದಿಲ್ಲ. ಯಾರು ನನ್ನನ್ನು ನೆನೆಯುತ್ತಾರೋ ಅವರ ಪಕ್ಕದಲ್ಲೇ ನಾನು ನಿಂತಿರುತ್ತೇನೆ. ಹೌದು, ಬಾಬಾ ಇವತ್ತಿಗೂ ಸತ್ತಿಲ್ಲ. ಅವರು ಶಿರ್ಡಿಯ ಸಮಾಧಿಯಲ್ಲಿ ಮಲಗಿಲ್ಲ. ಬದಲಿಗೆ ನಿಮ್ಮ ನಂಬಿಕೆಯಲ್ಲಿ ಬದುಕಿದ್ದಾರೆ. ನೀವು ಒಂಟಿಯಾಗಿರುವಾಗ ನಿಮ್ಮ ಹೆಗಲ ಮೇಲೆ ಯಾರೋ ಇಟ್ಟಂತಾದರೆ, ಕಷ್ಟದಲ್ಲಿದ್ದಾಗ ಯಾರೋ ಅಪರಿಚಿತರು ಬಂದು ಸಹಾಯ ಮಾಡಿದರೆ ಅದು ಬೇರೆ ಯಾರೂ ಅಲ್ಲ, ರೂಪ ಬದಲಿಸಿ ಬಂದ ನಿಮ್ಮ ಸಾಯಿಬಾಬಾ. ಮಗು, ಇವತ್ತಿನಿಂದ ನಿನ್ನ ಕಷ್ಟಗಳನ್ನೆಲ್ಲ ಆ ಬಾಬಾ ಅವರ ಪಾದದ ಹತ್ತಿರ ಇಟ್ಟಿಬಿಡು. ಅತಿಯಾಗಿ ಯೋಚನೆ ಮಾಡುವುದನ್ನು ನಿಲ್ಲಿಸು. ಏನಾಗುತ್ತೋ ಅನ್ನೋ ಭಯವನ್ನು ಬಿಟ್ಟುಬಿಡು. ನಿನ್ನನ್ನು ಎತ್ತುವತ್ತ ತಾಯಿಗಿಂತಲೂ ಹೆಚ್ಚಾಗಿ ಬಾಬಾ ನಿನ್ನನ್ನು ಪ್ರೀತಿಸುತ್ತಿದ್ದಾರೆ. ಅವರು ನಿನ್ನ ಕೈ ಬಿಡುವುದಿಲ್ಲ. ಮನಸ್ಸು ಭಾರವಾದಾಗ ಕಣ್ಣು ಮುಚ್ಚಿ ಒಂದು ಬಾರಿ ಕಾಮೆಂಟ್ ಬಾಕ್ಸಿನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ಆ ನಾಮಸ್ಮರಣೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಲಿ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ನೊಂದಿರುವ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ, ಅವರಿಗೂ ಧೈರ್ಯ ತುಂಬಿ. ಸಾಯಿಬಾಬಾ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಯೋಚನೆಯನ್ನು ನನಗೆ ಬಿಡು, ನೆಮ್ಮದಿಯಿಂದ ನೀನಿರು. ಓಂ ಸಾಯಿರಾಮ್ ಎಂದು ಜಪಿಸಿರು. ಮಗು, ಕತೆ ಮುಗಿಯಲಿಲ್ಲ. ಬಾಬಾ ಅವರ ಕರುಣೆಯ ಕಡಲಿಗೆ ಕೊನೆಯಲ್ಲಿದೆ. ನಾವು ನಮ್ಮ ದೈನಂದಿನ ಬದುಕಿನ ಜಂಜಾಟದಲ್ಲಿ ಸೋತು ಸುಸ್ತಾಗಿ ಯಾರು ನನ್ನವರಿಲ್ಲ ಅಂದುಕೊಂಡಾಗಲೆಲ್ಲ ಬಾಬಾ ನಮ್ಮ ಜೊತೆಗೆ ಇರುತ್ತಾರೆ. ಆದರೆ ನಮ್ಮ ಕಣ್ಣು ಮಂಜಾಗಿರುವುದರಿಂದ ನಮಗೆ ಅವರು ಕಾಣಿಸುವುದಿಲ್ಲ. ಈಗ ನಾನು ಹೇಳುವ ಮಾತುಗಳನ್ನು ಕೇವಲ ಕಿವಿಯಿಂದ ಕೇಳಬೇಡಿ, ನಿಮ್ಮ ಆತ್ಮದಿಂದ ಅನುಭವಿಸಿ. ಒಮ್ಮೆ ಏನಾಯಿತು ಗೊತ್ತಾ? ಮಧ್ಯಾಹ್ನದ ಸಮಯ ದ್ವಾರಕಾಮಯಿಯಲ್ಲಿ ಬಾಬಾ ಊಟಕ್ಕೆ ಕುಳಿತಿದ್ದರು. ಅಷ್ಟರಲ್ಲಿ ಎಲ್ಲಿಂದಲೂ ಬಂದ ಹಸಿದ ಮೈಯೆಲ್ಲ ಗಾಯವಾಗಿದ್ದ ಕಪ್ಪು ನಾಯಿ ಅಲ್ಲಿಗೆ ಬಂದು ನಿಂತಿತ್ತು. ಅದನ್ನು ನೋಡಿದ ತಕ್ಷಣ ಬಾಬಾ ತಮ್ಮ ಊಟವನ್ನು ನಿಲ್ಲಿಸಿ ತಟ್ಟೆಯಲ್ಲಿದ್ದ ರೊಟ್ಟಿ ಮತ್ತು ಅನ್ನವನ್ನು ಆ ನಾಯಿಯ ಮುಂದೆ ಇಟ್ಟರು. ಆ ನಾಯಿ ಅದನ್ನು ಅತ್ಯಂತ ಹಸಿವಿನಿಂದ ತಿಂದಿತು. ಅಲ್ಲಿ ನಿಂತಿದ್ದ ಭಕ್ತನೊಬ್ಬ ಕೇಳಿದ, ಬಾಬಾ, ನೀವೇಕೆ ನಿಮ್ಮ ಊಟವನ್ನು ಆ ಮೈಲಿಗೆಯ ನಾಯಿಗೆ ಹಾಕಿದಿರಿ? ನಿಮಗೇನು ಉಳಿಯಲಿಲ್ಲವಲ್ಲ? ಆಗ ಬಾಬಾ ಮುಗುಳು ನಗುತ್ತಾ ಆ ಭಕ್ತನ ಕಣ್ಣುಗಳನ್ನು ನೋಡಿ ಹೇಳಿದರು, ಎಲೈ ಮಗನೇ, ನಾನು ಆ ನಾಯಿಯ ರೂಪದಲ್ಲಿ ಬಂದಿದ್ದು ಯಾರು ಗೊತ್ತಾ? ಸ್ವತಃ ನಾನೇ. ಜಗತ್ತಿನಲ್ಲಿ ಹಸುವಿನಿಂದ ಕಣ್ಣೀರು ಹಾಕುವ ಪ್ರತಿಯೊಂದು ಜೀವಿಯಲ್ಲೂ ನಾನಿದ್ದೇನೆ. ಒಂದು ಜೀವಿ ಹಸುವನ್ನು ಇಂಗಿಸಿದರೆ ಅದು ನೇರವಾಗಿ ನನ್ನ ಹೊಟ್ಟೆಯನ್ನೇ ತುಂಬಿಸಿದಂತೆ. ಯೋಚನೆ ಮಾಡಿ ಮಗು, ಒಂದು ಮೂಕ ಪ್ರಾಣಿಯ ಹಸುವಿನ ನೋವಿಗೆ ಅಷ್ಟೊಂದು ಕರಗುವ ಬಾಬಾ ಅವರ ಹೃದಯ ದಿನ ರಾತ್ರಿ ಕಣ್ಣೀರು ಹಾಕುತ್ತಾ ಅವರನ್ನೇ ನಂಬಿ ಕುಳಿತಿರುವ ನಿಮ್ಮ ನೋವನ್ನು ನೋಡಿ ಸುಮ್ಮನೆ ಇರಲು ಸಾಧ್ಯವೇ? ಖಂಡಿತ ಇಲ್ಲ. ನಮ್ಮ ಜೀವನದಲ್ಲಿ ನಮಗೆ ತುಂಬ ನೋವಾದಾಗ ನಾವು ಯಾರ ಹತ್ತಿರ ಓಡುತ್ತೇವೆ? ನಮ್ಮನ್ನು ಎತ್ತ ತಾಯಿಯ ಹತ್ತಿರ. ಯಾಕಂದರೆ ತಾಯಿಯ ಮಡಿಲಲ್ಲಿ ತಲೆ ಇಟ್ಟರೆ ಜಗತ್ತಿನ ಎಲ್ಲ ನೋವುಗಳು ಮರೆತು ಹೋಗುತ್ತವೆ. ಶಿರ್ಡಿಯ ಸಾಯಿಬಾಬಾ ನಮಗೆ ಕೇವಲ ದೇವರಲ್ಲ, ಅವರು ಕೋಟಿ ತಾಯಂದಿರ ಪ್ರೀತಿಯನ್ನು ಒಟ್ಟಿಗೆ ತಂದು ನಿಂತಿರುವ ದಿವ್ಯ ಮಾತೆ. ಬಾಬಾ ಸದಾ ಒಂದು ಮಾತು ಹೇಳುತ್ತಿದ್ದರು, ನೀನು ನನಗಾಗಿ ಒಂದು ಹೆಜ್ಜೆ ಇಟ್ಟರೆ ನಾನು ನಿನಗಾಗಿ 10 ಹೆಜ್ಜೆ ಓಡಿ ಬರುತ್ತೇನೆ. ನಿಮ್ಮ ಜೀವನದಲ್ಲಿ ಇವತ್ತು ಪರಿಸ್ಥಿತಿ ನಿಮ್ಮ ಕೈ ಮೀರಿರಬಹುದು. ಸಾಲದ ಬಾಧೆ, ಅನಾರೋಗ್ಯ, ನಂಬಿದವರಿಂದ ದ್ರೋಹ ಅಥವಾ ಭವಿಷ್ಯದ ಭಯ ನಿಮ್ಮನ್ನು ಉಸಿರುಗಟ್ಟಿಸುತ್ತಿರಬಹುದು. ಆದರೆ ನೆನಪಿಡಿ, ಸಾಯಿಬಾಬಾ ಅವರ ದ್ವಾರಕಾಮಯಿಯ ಬಾಗಿಲು ಇವತ್ತಿಗೂ ಮುಚ್ಚಿಲ್ಲ. ನೀವು ಕಣ್ಣು ಮುಚ್ಚಿ ಬಾಬಾ ನನ್ನ ಕೈ ಹಿಡಿ ಅಂತ ಮನಸ್ಸಿನ ಆಳದಿಂದ ಒಂದು ಬಾರಿ ಕರೆದರೆ ಸಾಕು. ಅವರು ನಿಮ್ಮ ಕಣ್ಣೀರನ್ನು ಒರೆಸಲು ಅದ್ಯಾವ ರೂಪದಲ್ಲಾದರೂ ಬಂದೇ ಬರ್ತಾರೆ. ಬಹಳ ದಿನಗಳಿಂದ ನೀವು ಒಂದು ಪ್ರಾರ್ಥನೆಯನ್ನು ಇಟ್ಟುಕೊಂಡು ಬಾಬಾ ಅವರ ಕಣ್ಣ ಮುಂದೆ ಕಣ್ಣೀರು ಹಾಕುತ್ತಿದ್ದೀರಾ ಅಲ್ಲವಾ? ನನ್ನ ಆಸೆ ಯಾವಾಗ ಈಡೇರುತ್ತೆ ಬಾಬಾ ಅಂತ ದಿನವೂ ಕೇಳುತ್ತಿದ್ದೀರಾ ಅಲ್ಲವಾ? ಇವತ್ತು ಬಾಬಾ ನಿಮ್ಮನ್ನು ಕೇಳುತ್ತಿದ್ದಾರೆ, ಮಗನೇ, ನಿನ್ನ ಇಷ್ಟಾರ್ಥಗಳು ಪೂರೈಸಲು ನನಗೆ ಒಂದು ಕ್ಷಣ ಸಾಕು. ಆದರೆ ನಾನು ನಿನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದೇನೆ. ಏಕೆಂದರೆ ಸುಲಭವಾಗಿ ಸಿಗುವ ಸಂತೋಷ ಬೇಗನೆ ಹೊರಟು ಹೋಗುತ್ತದೆ. ಆದರೆ ಕಷ್ಟಪಟ್ಟು ತಾಳ್ಮೆಯಿಂದ ಕಾಯ್ದು ಸಿಗುವ ನೆಮ್ಮದಿ ನಿನ್ನ ಬದುಕಿನ ಜೀವನ ಪೂರ್ತಿ ಇರುತ್ತದೆ. ನನ್ನನ್ನು ನಂಬು. ನಿನ್ನ ಕಣ್ಣೀರಿನ ಪ್ರತಿಯೊಂದು ಹನಿಗೂ ನಾನು ನ್ಯಾಯ ಒದಗಿಸುತ್ತೇನೆ. ಹೌದು ಭಕ್ತರೇ, ಬಾಬಾರ ಮನೆಯಲ್ಲಿ ತಡವಾಗಬಹುದು, ಆದರೆ ಅನ್ಯಾಯವಾಗುವುದಿಲ್ಲ. ನಿಮ್ಮ ಶ್ರದ್ಧೆ ನಿಜವಾಗಿದ್ದರೆ, ನಿಮ್ಮ ಸಬೂರಿ ತಾಳ್ಮೆ ಗಟ್ಟಿಯಾಗಿದ್ದರೆ, ನಿಮಗಾಗಿ ಇಡೀ ವಿಧಿಯ ಬರಹವನ್ನೇ ಬದಲಾಯಿಸುವ ಶಕ್ತಿ ಆ ಶಿರ್ಡಿ ಸಾಯಿಬಾಬಾಗಿದೆ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡುತ್ತಿದ್ದೀರಾ ಎಂದರೆ ಇದು ಕೇವಲ ಕಾಕತಾಳೀಯವಲ್ಲ. ಇವತ್ತು ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸಲು ಸ್ವತಃ ಬಾಬಾ ಅವರೇ
ನಿಮ್ಮನ್ನು ಈ ವಿಡಿಯೋ ನೋಡುವಂತೆ ಮಾಡಿದ್ದಾರೆ. ಇದು ಬಾಬಾ ನಿಮಗೆ ನೀಡುತ್ತಿರುವ ಸಂದೇಶ. ಇಂದಿನಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಎಲ್ಲ ಆತಂಕಗಳನ್ನು, ನೋವುಗಳನ್ನು ಇಲ್ಲಿಗೆ ಬಿಟ್ಟುಬಿಡಿ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ನಿಮ್ಮ ಕಷ್ಟದ ದಿನಗಳು ಮುಗಿಯುವ ಸಮಯ ಹತ್ತಿರ ಬಂದಿದೆ. ಬಾಬಾ ನಿಮ್ಮ ಜೊತೆಯಲ್ಲಿದ್ದಾರೆ, ನಿಮ್ಮೊಳಗೆ ಇದ್ದಾರೆ. ಬನ್ನಿ, ಇಡೀ ಜಗತ್ತನ್ನು ಮರೆತು ನಮ್ಮ ಸಕಲ ಭಾರವನ್ನು ಆ ಸಾಯಿಯ ಪಾದಗಳ ಮೇಲೆ ಹಾಕಿ ಭಕ್ತಿಯಿಂದ ಒಟ್ಟಿಗೆ ಏಳೋಣ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ರಾಜಾದಿರಾಜ, ಯೋಗಿರಾಜ ಪರಬ್ರಹ್ಮ, ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದ್ದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆದು ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ. ಈ ವಿಡಿಯೋ ಪ್ರತಿಯೊಬ್ಬ ನೊಂದ ಜೀವಕ್ಕೂ ತಲುಪಲಿ. ಎಲ್ಲರಿಗೂ ಬಾಬಾ ಅವರ ಕರುಣೆ ಸಿಗಲಿ. ಶೇರ್ ಮಾಡಲು ಮರೆಯಬೇಡಿ. ಶುಭವಾಗಲಿ. ಸಾಯಿಬಾಬಾ ನಿಮ್ಮನ್ನು ರಕ್ಷಿಸಲಿ. ಮಗು, ಕಣ್ಣುಗಳನ್ನು ಒಂದು ಕ್ಷಣ ಮುಚ್ಚಿ ಯೋಚಿಸು. ಈ ಜಗತ್ತಿನಲ್ಲಿ ನಿಮಗಾಗಿ ಮಿಡಿಯುವ ಹೃದಯ ಯಾವುದಾದರೂ ಇದೆಯಾ? ನಿಮ್ಮ ನೋವನ್ನು ನೋಡಲಾಗದ ಕಣ್ಣೀರು ಹಾಕುವವರು ಯಾರಾದರೂ ಇದ್ದಾರಾ? ನಾವೆಲ್ಲರೂ ಅಂದುಕೊಳ್ಳುತ್ತೇವೆ ನಾವು ಶಿರಡಿಗೆ ಹೋದಾಗ ಮಾತ್ರ ಬಾಬಾ ಅವರನ್ನು ಕಾಣಬಹುದು ಎಂದು. ಆದರೆ ಅದು ನಿಜವಲ್ಲ. ನೀವೆಲ್ಲಿದ್ದೀರೋ ಅಲ್ಲೇ ನಿಮ್ಮ ಪಕ್ಕದಲ್ಲೇ ಬಾಬಾ ಇದ್ದಾರೆ. ಈಗ ಕೇಳಿ, ಬಾಬಾ ಅವರ ಕರುಣೆಯ ಆಳ ಎಷ್ಟು ದೊಡ್ಡದು ಎಂಬುದಕ್ಕೆ ಈ ಒಂದು ಸತ್ಯ ಘಟನೆಗಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಭಕ್ತನ ನೋವನ್ನು ತಾನುಂಡ ಕರುಣಾಮಯಿ. ದುನಿಯಾ ಪವಿತ್ರ ಅಗ್ನಿ ಜೋರಾಗಿ ಉರಿಯುತ್ತಿದೆ. ಬಾಬಾ ಅಕಸ್ಮಾತಾಗಿ ತಮ್ಮ ಕೈಯನ್ನು ಆ ಉರಿಯುತ್ತಿರುವ ಅಗ್ನಿಯೊಳಗೆ ಚಾಚುತ್ತಾರೆ. ಅವರ ಕೈ ಸಂಪೂರ್ಣವಾಗಿ ಸುಟ್ಟು ಹೋಗುತ್ತದೆ. ಭಕ್ತರು ಗಾಬರಿಯಿಂದ ಓಡಿ ಬರುತ್ತಾರೆ. ಅದೊಂದು ಸಾಯಂಕಾಲ ಬಾಬಾ ದ್ವಾರಕಾಮಯ್ಯ ದುನಿಯಾ ಮುಂದೆ ಕುಳಿತಿದ್ದರು. ಇದ್ದಕ್ಕಿದ್ದಂತೆ ಯಾವುದೇ ಕಾರಣವಿಲ್ಲದೆ ಬಾಬಾ ತಮ್ಮ ಬಲಗೈಯನ್ನು ದುನಿಯು ಉರಿಯುತ್ತಿರುವ ಕೆಂಡದೊಳಗೆ ಹಾಕಿಬಿಟ್ಟರು. ಆ ಕೈ ಬೆಂಕಿಯಲ್ಲಿ ಬೇಯುತ್ತಿತ್ತು. ಇದನ್ನು ನೋಡಿ ಅಲ್ಲೇ ಇದ್ದ ಭಕ್ತ HV ಸಾಟೆ ಗಾಬರಿಯಿಂದ ಓಡಿ ಬಂದು ಬಾಬಾ ಅವರನ್ನು ಹಿಂದಕ್ಕೆ ಎಳೆದು, ಬಾಬಾ, ಇದೇನು ಹುಚ್ಚುತನ? ನಿಮ್ಮ ಕೈ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಯಾಕೆ ಹೀಗೆ ಮಾಡಿದಿರಿ ಎಂದು ಕಣ್ಣೀರು ಹಾಕುತ್ತಾ ಕೇಳಿದ. ಆಗ ಬಾಬಾ ಅತ್ಯಂತ ಶಾಂತವಾಗಿ ನೋವನ್ನು ನುಂಗಿ ನಗುತ್ತಾ ಹೇಳಿದರು, ಮಗನೇ, ಇಲ್ಲಿಂದ 100 ಮೈಲಿ ದೂರದಲ್ಲಿರುವ ಕಮ್ಮಾರನೆಂಬ ಹೆಂಡತಿ ತನ್ನ ಮಗುವನ್ನು ಸೊಂಟದಲ್ಲಿ ಎತ್ತುಕೊಂಡು ಒಲೆಗೆ ಸೌದೆ ಹಾಕುತ್ತಿದ್ದಳು. ಅವಳ ಗಮನ ತಪ್ಪಿ ಆ ಪುಟ್ಟ ಮಗು ಉರಿಯುವ ಒಲೆಯೊಳಗೆ ಬಿದ್ದುಬಿಟ್ಟಿತು. ತಕ್ಷಣ ನಾನು ನನ್ನ ಕೈಯನ್ನು ಆ ಒಲೆಯೊಳಗೆ ಹಾಕಿ ಮಗುವನ್ನು ಹೊರಗೆ ಎಳೆದೆ. ಮಗು ಬದುಕಿತು. ಮಗುವಿನ ಜಾಗದಲ್ಲಿ ನನ್ನ ಕೈ ಸುಟ್ಟರೆ ಏನಂತೆ ಮಗನೇ? ನನ್ನ ಭಕ್ತರ ಮನೆ ಕಾಯುವುದು ನನ್ನ ಧರ್ಮ ಅಲ್ಲವೇ? ಬಂಧುಗಳೇ, ತಮಗೂ ಯಾವುದೇ ಸಂಬಂಧವಿಲ್ಲದ ದೂರದ ಹಳ್ಳಿಯಲ್ಲಿದ್ದ ಮಗುವಿಗಾಗಿ ತಮ್ಮ ಕೈಯನ್ನೇ ಬೆಂಕಿ ಇಟ್ಟ ಆ ಮಹಾತಾಯಿ ಇವತ್ತು ನಿಮ್ಮ ಜೀವನದ ಕಷ್ಟದ ಬೆಂಕಿಯನ್ನು ಆರಿಸದೇ ಇರುತ್ತಾರಾ? ನಿಮ್ಮ ಸಂಕಟದ ಒಲೆಗೆ ಅವರು ತಮ್ಮ ಹಸ್ತವನ್ನು ಅಡ್ಡ ಇಟ್ಟು ನಿಮ್ಮನ್ನು ಕಾಪಾಡುತ್ತಿದ್ದಾರೆ. ನಿಮಗೆ ಅದು ತಿಳಿಯುತ್ತಿಲ್ಲ ಅಷ್ಟೇ. ಒಬ್ಬ ವ್ಯಕ್ತಿ ರಸ್ತೆಯ ಬದಿಯಲ್ಲಿ ತಲೆಬಾಗಿ ಕುಳಿತಿದ್ದಾನೆ. ಅವನ ನೆರಳು ಮಾತ್ರ ಕಾಣಿಸುತ್ತದೆ. ನಿಧಾನವಾಗಿ ಆ ನೆರಳಿನ ಜೊತೆಗೆ ಬಾಬಾ ಅವರ ದಿವ್ಯ ನೆರಳು ಬಂದು ಸೇರಿಕೊಳ್ಳುತ್ತದೆ. ಅನೇಕ ಬಾರಿ ನಮಗೆ ಅನಿಸುತ್ತದೆ, ನನ್ನ ಮನಸ್ಸಿನ ಒಳಗೆ ಇಷ್ಟೊಂದು ಕಳವಳವಿದೆ, ತಳಮಳವಿದೆ, ಆದರೆ ಇದನ್ನು ಯಾರಿಗೆ ಹೇಳಲಿ? ಯಾರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು. ಬಂಧುಗಳೇ, ಯಾರು ಇಲ್ಲದ ಒಂಟಿ ಕ್ಷಣಗಳಲ್ಲಿ ನಿಮ್ಮ ಉಸಿರಾಟದ ಧ್ವನಿಯಾಗಿ ಬಾಬಾ ಇರುತ್ತಾರೆ. ಬಾಬಾ ಹೇಳುತ್ತಾರೆ, ಯಾಕೆ ಕಣ್ಣೀರು ಹಾಕುತ್ತೀಯಾ? ಮಗನೇ, ಮಗಳೇ, ನೀನು ಹುಟ್ಟುವ ಮುನ್ನವೇ ನಿನ್ನ ಹಣೆಬರಹವನ್ನು ಬರೆದವನು ನಾನು. ನಿನ್ನ ಎತ್ತೆ ತಾಯಿಗಿಂತಲೂ ಹೆಚ್ಚಾಗಿ ನಿನ್ನನ್ನು ಬಲ್ಲವನು ನಾನು. ನಿನ್ನ ಬದುಕಿನ ಪ್ರತಿಯೊಂದು ಏಳುಬೀಳುಗಳಿಗೂ ನನಗೆ ಗೊತ್ತು. ಜನ ನಿನ್ನನ್ನು ನಿರಾಕರಿಸಬಹುದು, ನಿನ್ನನ್ನು ದೂಷಿಸಬಹುದು. ಆದರೆ ನೆನಪಿಡು, ನನ್ನ ದ್ವಾರಕಾಮಯ್ಯ ಬಾಗಿಲು ಜಗತ್ತಿನ ಎಲ್ಲ ಪಾಪಗಳಿಗೂ ನೊಂದವರಿಗೆ ಸದಾ ಬರೆದಿರುತ್ತದೆ. ನೀನು ಬರಿಗೈಯಲ್ಲಿ ಬಂದರೂ ನನ್ನ ಪ್ರೀತಿಯ ಮೂಟೆಯನ್ನು ಒತ್ತಿಕೊಂಡು ಹೋಗುತ್ತೀಯಾ? ಸಮಾಧಿಯಿಂದ ಮೂಡುವ ದಿವ್ಯ ಧ್ವನಿ. ಶಿರಡಿಯ ಸಮಾಧಿ ಮಂದಿರದ ದೃಶ್ಯ. ಬಾಬಾವರ ಸಮಾಧಿಯ ಮೇಲೆ ಹೂಗಳನ್ನು ಅರ್ಪಿಸುತ್ತಿರುವುದು. ಭಕ್ತರ ಕಣ್ಣುಗಳಲ್ಲಿ ಭಕ್ತಿಯ ಅಶ್ರಧಾರೆ. ಶಿರಡಿಗೆ ಹೋದವರಿಗೆ ಗೊತ್ತು, ಅಲ್ಲಿನ ಗಾಳಿಯಲ್ಲೇ ಒಂದು ದಿವ್ಯ ಶಾಂತಿ ಇದೆ. ಬಾಬಾ ತಮ್ಮ ದೇಹವನ್ನು ತ್ಯಜಿಸುವಾಗ ಹೇಳಿದ ಮಾತುಗಳು ಇಂದಿಗೂ ಸಮಾಧಿ ಮಂದಿರದಲ್ಲಿ ಪ್ರತಿಧ್ವನಿಸುತ್ತವೆ. ಮುಕ್ತಿ ಸಿಕ್ಕ ಮೇಲೂ ನನ್ನ ಆತ್ಮ ನಿಮಗಾಗಿಯೇ ಕೆಲಸ ಮಾಡುತ್ತದೆ. ನನ್ನ ಸಮಾಧಿ ಬರೀ ಮಣ್ಣಲ್ಲ, ಅದು ನಿಮ್ಮ ಪ್ರಾರ್ಥನೆಗಳನ್ನು ಆಲಿಸುವ ದಿವ್ಯ ಕೇಂದ್ರ. ನಿನ್ನ ಕಣ್ಣೀರನ್ನು ಒರೆಸಲು ನಾನು ಸದಾ ಸಿದ್ಧ. ಹೌದು, ನೀವು ಇವತ್ತು ಮನೆಯಲ್ಲೇ ಕುಳಿತು ಕಣ್ಣು ಮುಚ್ಚಿ, ಸಾಯಿ ನನ್ನನ್ನು ಕಾಪಾಡು ಎಂದು
ಅಳುತ್ತಾ ಕರೆದರೆ ಆ ಧ್ವನಿ ನೇರವಾಗಿ ಶಿರಡಿಯ ಸಮಾಧಿಯನ್ನು ಮುಟ್ಟುತ್ತದೆ. ನಿಮ್ಮ ಪ್ರಾರ್ಥನೆಗೆ ಉತ್ತರವಾಗಿ ನಿಮ್ಮ ಮನಸ್ಸಿಗೆ ಒಮ್ಮೆಲೆ ನಿರಾಳತೆ ಅನಿಸುತ್ತದೆ. ಆ ನಿರಾಳತೆಯೇ ಬಾಬಾ ನಿಮ್ಮ ಜೊತೆಗಿದ್ದಾರೆ ಎನ್ನುವುದಕ್ಕೆ. ಹಾಗಾದರೆ ಬಂಧುಗಳೇ, ಇವತ್ತಿನಿಂದಲೇ ಆ ಹಳೆಯ ನೋವಿನ ಪುಟಗಳನ್ನು ಮುಚ್ಚಿಡಿ. ನಾಳೆಯ ಬಗ್ಗೆ ಇರುವ ಭಯವನ್ನು ಸಾಯಿಯ ಪದಗಳಿಗೆ ಅರ್ಪಿಸಿಬಿಡಿ. ನಿಮ್ಮ ಬದುಕಿನ ಚುಕ್ಕಾಣಿಯನ್ನು ಆ ಸದ್ಗುರು ಸಾಯಿನಾಥನ ಕೈಗೆ ಕೊಟ್ಟು ನಿರಾಳವಾಗಿರಿ. ನಿಮ್ಮ ಹೃದಯದ ಆಳದಿಂದ ಮೂಡಿಬಂದ ಭಕ್ತಿಯನ್ನು ಸಾಕ್ಷಿ ಮಾಡಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸಾಯಿರಾಮ್ ಅಥವಾ ಸಾಯಿಬಾಬಾ ನನ್ನ ಜೊತೆಯಲ್ಲಿದ್ದಾರೆ ಎಂದು ಬರೆಯಿರಿ. ಈ ಭಾವನಾತ್ಮಕ ಮಾತುಗಳು ನಿಮ್ಮಂತೆ ನೊಂದಿರುವ ಇನ್ನೊಬ್ಬ ಜೀವಕ್ಕೆ ಧೈರ್ಯ ತುಂಬಲಿ. ಅದಕ್ಕಾಗಿಯೇ ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಪವಿತ್ರ ಸಾಯಿ ಸಾನ್ನಿಧ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಾಯಿ ಕುಟುಂಬದ ಭಾಗವಾಗಿ. ನಂಬಿಕೆ ಸಾಯಿ, ತಾಳ್ಮೆಯೇ ಸಾಯಿ. ನಿಮ್ಮ ಪ್ರತಿಯೊಂದು ಉಸಿರಲ್ಲೂ ಇರಲಿ ಆ ಶಿರಡಿ ಸಾಯಿ ಮಗು. ಇವತ್ತಿನ ಈ ಪವಿತ್ರ ಸಾಯಿ ಸಂದೇಶ ಇಲ್ಲಿಗೆ ಮುಗಿಯುತ್ತಿರಬಹುದು, ಆದರೆ ನಿಮ್ಮ ಜೀವನದಲ್ಲಿ ಬಾಬಾರವರ ಕಾವಲು ಎಂದಿಗೂ ಮುಗಿಯುವುದಿಲ್ಲ. ಈ ವಿಡಿಯೋವನ್ನು ನೀವು ಇಲ್ಲಿವರೆಗೂ ನೋಡಿದ್ದೀರಾ ಎಂದರೆ ನಿಮ್ಮ ಕಣ್ಣೀರನ್ನು ಒರೆಸಲು ಸ್ವತಃ ಸಾಯಿನಾಥನೇ ನಿಮ್ಮ ಕೈ ಹಿಡಿದಿದ್ದಾರೆ ಎಂದೇ ಅರ್ಥ. ಇಂದಿನಿಂದ ನಿಮ್ಮ ಎಲ್ಲ ಚಿಂತೆಗಳನ್ನು ಮರೆತು ನಿರಾಳವಾಗಿರಿ. ಬಾಬಾ ನಿಮ್ಮನ್ನು ಕೈ ಬಿಡುವುದಿಲ್ಲ. ಈ ವಿಡಿಯೋ ನಿಮ್ಮ ಹೃದಯವನ್ನು ಮುಟ್ಟಿದರೆ ಬಾಬಾರವರ ಮೇಲಿನ ನಿಮ್ಮ ಅನಂತ ಭಕ್ತಿಯ ಸಾಕ್ಷಿಯಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ಇಂತಹ ನೊಂದ ಮತ್ತಷ್ಟು ಹೃದಯಗಳಿಗೆ ಈ ವಿಡಿಯೋ ತಲುಪಲು ಸಹಾಯ ಮಾಡುತ್ತದೆ. ನಮ್ಮ ಈ ಸಾಯಿ ಭಕ್ತಿ ಕುಟುಂಬದಲ್ಲಿ ಸದಾ ಜೊತೆಯಾಗಿರಲು ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಕಷ್ಟದಲ್ಲಿರುವ ನಿಮ್ಮ ಆತ್ಮೀಯರಿಗೂ ಧೈರ್ಯ ತುಂಬಲು ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ನಿಮ್ಮ ಮನಸ್ಸಿನ ಭಾರ ಎಳೆದಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೃತಜ್ಞತೆಯಿಂದ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಮ್ಮ ಈ ಸಾಯಿ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಬೆಂಬಲಿಸಲು ಮತ್ತು ನಮ್ಮ ಚಾನಲ್ನ ಪ್ರತ್ಯೇಕ ಸಾಯಿ ಸದಸ್ಯರಾಗಲು ಕೆಳಗಿರುವ ಜಾಯಿನ್ ಮೆಂಬರ್ಶಿಪ್ ಬಟನ್ ಬಳಸಿ ಅಥವಾ ನಿಮ್ಮ ಪ್ರೀತಿ ಕಾಣಿಕೆಯನ್ನು ವಿಡಿಯೋ ಕೆಳಗಿರುವ ಸೂಪರ್ ಥ್ಯಾಂಕ್ಸ್ ಮೂಲಕ ನಮಗೆ ತಲುಪಿಸಿ. ಈ ಆಧ್ಯಾತ್ಮಿಕ ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಿ ಬಾಬಾರವರ ಈ ದಿವ್ಯ ಅಭಯಹಸ್ತ ಸದಾ ನಿಮ್ಮ ತಲೆಯ ಮೇಲಿರಲಿ. ಯೋಚನೆಯನ್ನು ಸಾಯಿಗೆ ಬಿಡಿ. ನೆಮ್ಮದಿಯಿಂದ ನೀವಿರಿ. ಸಿಗೋಣ ಮುಂದಿನ ರೋಮಾಂಚನಕಾರಿ ಸಾಯಿ ಸಂದೇಶದೊಂದಿಗೆ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ಧನ್ಯವಾದಗಳು. ಶುಭೋದಯ.